ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ದಾಸವಾಳ ಗಿಡ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಅದರಲ್ಲೂ ಈ ದಾಸವಾಳ ಗಿಡಕ್ಕೆ ತುಂಬಾ ಡಿಮ್ಯಾಂಡ್ ಗಿಡ ಅಂತಲೂ ಹೇಳಿದ್ರೂ ತಪ್ಪಾಗೋದಿಲ್ಲ. ಬೇರೆ ಹೂವಿನ ಗಿಡಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ದಾಸವಾಳ ಗಿಡಕ್ಕೆ ತುಂಬ ಲಿಕ್ವಿಡ್ ಫರ್ಟಿಲೈಸರು, ಹಾಗೆ ಕೆಮಿಕಲ್ ಗೊಬ್ಬರಗಳು, ಈ ಥರ ನಾವು ದಾಸವಾಳ ಗಿಡಕ್ಕೆ ತುಂಬಾ ಕೇರ್ ಮಾಡ್ತೀವಿ. ಯಾಕಂದರೆ ಈ ದಾಸವಾಳ ಗಿಡಕ್ಕೆ ಜಾಸ್ತಿ ಕೇರ್ ಮಾಡಿದಷ್ಟು ನಮಗೆ ಜಾಸ್ತಿ ಹೂ ಸಿಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಅದನ್ನು ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಎಲ್ಲರ ಮನೆಯಲ್ಲೂ ರೈಸ್ ಅಂತೂ ಊಟ ಮಾಡೇ ಮಾಡ್ತೀವಿ, ಅಕ್ಕಿ ತೊಳಿತೀವಿ ಅಲ್ವಾ. ಅಕ್ಕಿ ನೀರಂತೂ ಸಿಕ್ಕೇ ಸಿಗುತ್ತೆ. ನೋಡಿ, ನಾನು ಒಂದು ಬೌಲಷ್ಟು ಅಕ್ಕಿ ನೀರು ತೊಗೊಂಡಿದ್ದೀನಿ. ಅಕ್ಕಿ ತೊಳೆದಿದ್ದ ನೀರು ಒಂದು ಬಾಟ್ಲು ತೊಗೊಂಡಿದ್ದೀನಿ. ನಾನು ಆ ಬಾಟ್ಲು ತೊಗೊಂಡು ಈ ಅಕ್ಕಿ ತೊಳೆದಿದ್ದ ನೀರು ಇರುತ್ತಲ್ಲ ಅದನ್ನು ಅದರಲ್ಲಿ ಹಾಕಬೇಕು. ನೋಡಿ, ಹಾಕ್ತಾಯಿದ್ದೀನಿ ನಾನು. ಅದ್ರ ಜೊತೆಗೇ ಒಂದು ಸ್ವಲ್ಪ ಅದೇ ಇದಕ್ಕೆ ಬಟ್ಲಲ್ಲಿ ನಾವು ಅಕ್ಕಿ ನೀರು ತೊಗೊಂಡಿದ್ವಲ್ಲ, ಅಕ್ಕಿ ತೊಳೆದಿದ್ದ ನೀರು, ಅದು ಬಟ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಅದರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ನೀರು ಹಾಕ್ಬಿಟ್ಟು ಇವಾಗ ನಾನು ಅದು ಬಾಳೆಹಣ್ಣಿನ ಸಿಪ್ಪೆ ಇರುತ್ತೆ ನೋಡಿ, ಈ ಸಿಪ್ಪೆನ ನೀವು ಒಣಗಿಸಿ ಆದ್ರೂ ಹಾಕ್ಕೋಬೋದು ಇದಕ್ಕೆ, ಇಲ್ಲ ಹಸಿ ಸಿಪ್ಪೆ ಆದ್ರೂ ಹಾಕ್ಕೋಬೋದು. ನಾನು ಹಸಿ ಸಿಪ್ಪೆನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಅದನ್ನು ಪಕ್ಕಕ್ಕೆ ಇಡೋಣ. ಇನ್ನು ಆಲೋವೆರಾ ಅಂತೂ ಎಲ್ಲರ ಮನೆಯಲ್ಲೂ ಬೆಳೆಸೇ ಇರ್ತೀರಾ. ಗಾರ್ಡನ್ ಮಾಡೋರು ಬೆಳೆಸಿರ್ತಾರೆ, ಮತ್ತು ಗಾರ್ಡನ್ ಮಾಡಿಲ್ಲ ಅಂದ್ರೂ ಮನೆ ಮುಂದೆ ಅಂತೂ, ಮನೆ ಪಕ್ಕದಲ್ಲಿ ಟೆರೆಸ್ ಮೇಲೆ ಎಲ್ಲಾದರೂ ಒಂದು ಕಡೆ ಆಲೋವೆರಾ ಬೆಳೆಸಿರ್ತೀರ. ನೋಡಿ, ಅದನ್ನು ಆಲೋವೆರಾನು ನಾನು ಚೆನ್ನಾಗೆ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ಇದರಲ್ಲಿ ಹಾಕೋಣ. ಬಾಟ್ಲಲ್ಲಿ ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು 2 ದಿನ ಇದನ್ನು ಹಾಗೆ ಇಟ್ಟಿಡಬೇಕು. ಪರ್ಮೆಂಟ್ ಆಗಂಗೆ 2 ದಿನ ಇಟ್ಟಿಡಬೇಕು. ನೋಡಿ, 2 ದಿನ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಕಲರ್ ಬಂದಿದೆ ಅಂತ. ಈ ರೈಸ್ ವಾಟ್ರು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಈ ರೈಸ್ ವಾಟ್ರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಮತ್ತು ಐರನ್ ಎಲ್ಲ ಇರೋದ್ರಿಂದ ಈ ಗಿಡದ ಬೆಳವಣಿಗೆನೂ ಸಹ ಚೆನ್ನಾಗಿ ಆಗುತ್ತೆ. ನೋಡಿ, ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಒಂದು 3 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ಬೇರೆ ಇನ್ನೊಂದು ಬಕೆಟಲ್ಲಿ ಒಂದು 3 ಲೀಟ್ರಷ್ಟು ನೀರು ತೊಗೊಂಡು, ನೀವು 4 ಲೀಟ್ರ್ ಆದರೂ ತೊಗೋಬೋದು. ನಾನು 3 ಲೀಟ್ರ್ ತೊಗೊಂಡಿದ್ದೀನಿ. ನೋಡಿ, 3 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಸೋಸ್ಕೊಳ್ಳೋಣ. ನೀವು ಈ ಥರ ಫಿಲ್ಟ್ರ್ ಮಾಡ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಕೈನಲ್ಲೇ ತೆಗೆದ್ರೂ ಆಗುತ್ತೆ. ನಾನು ಫಿಲ್ಟ್ರ್ ಮಾಡೋಕ್ಕೆ ನೋಡಿದೆ, ಅದು ಜರಡಿ ಬೇರೆ ತುಂಬ ಚಿಕ್ಕದು, ಹಾಗಾಗಿ ಆಗಿಲ್ಲ. ಅದಕ್ಕೆ ನಾನು ಕೈನಲ್ಲೇ ತೆಗಿತಾ ಇದ್ದೀನಿ. ಈಗ ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ, ಅದಕ್ಕೋಸ್ಕರ ನಾನು ಕೈನಲ್ಲೇ ತೆಗಿತಾ ಇದ್ದೀನಿ. ಈಗ ಕೈಯಲ್ಲಿ ತೆಗೆದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಕೈಯಲ್ಲಿ ತೆಗಿಯೋಕ್ಕಾಗೋದಿಲ್ಲ ಅನ್ನೋರು ಫಿಲ್ಟ್ರ್ ಮಾಡ್ಕೊಳ್ಳಿ. ಹಂಗೆ ನಾನು ಕೈಯಲ್ಲೇ ತೆಗೆದಿದ್ದೀನಿ. ನೋಡಿ, ಕೈನಲ್ಲೇ ತೆಗಿತಾ ಇದ್ದೀನಿ. ಅದನ್ನು ಸಪ್ರೇಟಾಗಿ ಹಿಂಡ್ಕೊಂಡು ಸಪ್ರೇಟ್ ತೆಕ್ಕೊಬಿಡಬೇಕು. ತೆಗೆದುಬಿಟ್ಟು ಇದು ಇರುತ್ತಲ್ಲ, ಲಿಕ್ವಿಡ್ ಮಾತ್ರ ಇರುತ್ತಲ್ಲ, ಅದನ್ನು ಈ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾನು ಈ ಬಾಳೆಹಣ್ಣಿನ ಸಿಪ್ಪೆನೂ ಸಹ ಹಾಕಿದ್ದೀನಿ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ, ಫಾಸ್ಫರಸ್ ಎಲ್ಲ ಇರೋದ್ರಿಂದ, ಈ ಕ್ಯಾಲ್ಶಿಯಂ ಇರೋದ್ರಿಂದ ಬೇರುಗಳು ಗಟ್ಟಿಯಾಗೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಇನ್ನು ಆಲೋವೆರಾ ನೀವೆಲ್ಲರೂ ಸಾಮಾನ್ಯ ಕಟಿಂಗ್ ನೆಡಬೇಕಾದ್ರೆಲ್ಲನೂ ಹಾಕಿರ್ತೀರಾ, ಮತ್ತು ಗ್ರೋತ್ ಹಾರ್ಮೋನ್ ಆಗಿ ಸಹ ಯೂಸ್ ಮಾಡ್ತಿರ್ತೀರಾ. ಇದರಲ್ಲಿರೋಂಥ ಸ್ಯಾಲಿಸಿಸ್ ಆಸಿಡ್ ಗಿಡದ ಬೇರುಗಳು ಬೆಳವಣಿಗೆ ಆಗೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ ಈ ಆಲೋವೆರಾ. ನೋಡಿ, ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ನ ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ. ಈಗ ದಾಸವಾಳ ಗಿಡ ಅಂತಾನೆ ಅಲ್ಲ, ಮಲ್ಲಿಗೆ ಗಿಡ ಮತ್ತು ದಾಸವಾಳ ಗಿಡ, ಕನಕಾಂಬರ ಗಿಡ ಎಲ್ಲದಕ್ಕೂ ಹಾಕೋಬೋದು. ಒಂದಕ್ಕೆ ಅಂತ ಏನು ಸೀಮಿತ ಅಂತ ಅಲ್ಲ, ಎಲ್ಲ ಗಿಡಗಳಿಗೂ ಹಾಕೋಬೋದು. ಹಣ್ಣಿನ ಗಿಡ ಆಗ್ಬೋದು, ತರಕಾರಿ, ಹೂವಿನ ಗಿಡಗಳು ಎಲ್ಲದಕ್ಕೂ ಹಾಕೋಬೋದು. ನಾವು ಅದು ಫರ್ಟಿಲೈಸರ್ ಮಾಡಿ ಬೇರೆ ಬಕೆಟಲ್ಲಿ ನೀರು ತೊಗೊಂಡು ಮಿಕ್ಸ್ ಮಾಡಿದಾಗ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿತ್ತು. ಆ ಥರ ಬಂತು ಅಂದರೆ ನಮಗೆ ಒಳ್ಳೆ ಫರ್ಟಿಲೈಸರು ರೆಡಿಯಾಗಿದೆ ಅಂತ ಅರ್ಥ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.